ನಿರ್ಮಾಣ ಹಂತದ ಕಟ್ಟಡ ಕುಸಿದು ಓರ್ವ ಸಾವನ್ನಪ್ಪಿದ್ದಾನೆ. ಸದ್ಯ ಮೂವರಿಗೆ ಗಾಯ ಆಗಿದೆ. ನಿರ್ಮಾಣ ಹಂತದ ಕಟ್ಟಡದ ಗೋಡೆ ಕುಸಿದು ಓರ್ವ ಸಾವನ್ನಪ್ಪಿರುವಂತಹ ಘಟನೆ ದೆಹಲಿಯ ಮಾಧು ವಿಹಾರ್ನಲ್ಲಿ ನಡೆದಿದೆ. ಈ ವೇಳೆ ಮೂವರಿಗೆ ಗಾಯ ಆಗಿದೆ. ಸದ್ಯ ಅವರನ್ನು ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಅಲ್ಲಾಗಿದೆ. ಈ ದುರಂತದಲ್ಲಿ ಓರ್ವ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕಟ್ಟಡ ನಿರ್ಮಾಣ ಹಂತದ ಕಟ್ಟಡದ ಗೋಡೆ ಕುಸಿದು ಓರ್ವ ಸಾವನ್ನಪ್ಪಿರುವಂತಹ ಘಟನೆ ದೆಹಲಿಯಲ್ಲಿ ಸಂಭವಿಸಿರೋದು. ಈ ವೇಳೆ ಇತರೆ ಮೂವರಿಗೂ ಗಾಯ ಆಗಿದ್ದು ಅವರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸ ಸಹ ಅಲ್ಲಿ ನಡೀತಾ ಇದೆ. ಸದ್ಯ ನೀವು ಗಮನಿಸ್ತಾ ಇದ್ದೀರಾ, ಕಾರು ಸಹ ಜಖಮಾಗಿದೆ. ಈ ದುರಂತದಲ್ಲಿ ಮರ ಉರುಳಿ ಅಲ್ಲಿದ್ದಂತಹ ಕಾರು ಜಖಂ ಆಗಿರುವಂತಹ ದೃಶ್ಯಾವಳಿಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ದೆಹಲಿ ಗುರುಗ್ರಾಮ್ ಎಕ್ಸ್‌ಪ್ರೆಸ್ ವೇನಲ್ಲಿ ಕಾರಿನ ಮೇಲೆ ಬಿದ್ದಂತಹ ಜಾಹೀರಾತು ಫಲಕ ಕ್ರೇನ್ ಮೂಲಕ ಈ ಜಾಹೀರಾತು ಫಲಕವನ್ನ ತೆರವುಗೊಳಿಸುವಂತಹ ಕೆಲಸ ಆಗಿದೆ. ಜಾಹೀರಾತು ಫಲಕ ಬಿದ್ದು ಕಾರು ಜಖಂ ಆಗಿದೆ. ದೆಹಲಿಯ ಗುರುಗ್ರಾಮ್ ಎಕ್ಸ್‌ಪ್ರೆಸ್ ವೇನಲ್ಲಿ ಘಟನೆ ಆಗಿರೋದು. ಕಾರಿನ ಮೇಲೆ ಜಾಹೀರಾತಿನ ಫಲಕ ಬಿದ್ದಿದೆ. ಕ್ರೇನ್ ಮೂಲಕ ಈ ಜಾಹೀರಾತು ಫಲಕವನ್ನ ತೆರವುಗೊಳಿಸಲಾಗಿದೆ. ಜಾಹೀರಾತು ಫಲಕ ಬಿದ್ದ ಪರಿಣಾಮ ಕಾರು ಸಂಪೂರ್ಣವಾಗಿ ಜಖಂ ಆಗಿದೆ. ಸದ್ಯ ಇದು ನೋಡ್ತಾ ಇರೋದು ನೀವು, ಈ ಜಾಹೀರಾತು ಫಲಕ ಬಿದ್ದು ಕಾರೊಂದು ಜಖಂ ಆಗಿರುವಂತಹ ದೃಶ್ಯವನ್ನ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್ ಸಂಪರ್ಕದಲ್ಲಿದ್ದಾರೆ. ಶಬ್ಬೀರ್, ಹೀಗೆ ಕ್ಲೈಮೇಟ್ ಅಲ್ಲಿ ಸಡನ್ ಆಗಿ ಚೇಂಜ್ ಆಗೋದಕ್ಕೆ ಏನ್ ಕಾರಣ? ಸದ್ಯ ಅಲ್ಲಿನ ಪರಿಸ್ಥಿತಿ ಈಗ ಹೇಗಿದೆ? ಇದೊಂದು ಕ್ಲೈಮೇಟ್ ಚೇಂಜ್ ಇಂದ ಸಾಕಷ್ಟು ಅನಾಹುತಗಳು ಅಲ್ಲಿ ಸಂಭವಿಸ್ಬಿಟ್ಟಿದೆಯಲ್ಲ. ಕಾವ್ಯ, ನಿನ್ನೆಯಿಂದಲೂ ಕೂಡ ಸಂಜೆ ಹೊತ್ತು ಬಿರುಗಾಳಿ ಸಹಿತ ಗಾಳಿ ಸ್ವಲ್ಪ ಲಘು ಮಳೆ ಆಗ್ತಾ ಇರುವಂತದ್ದು ಕಾಣಿಸ್ತಾ ಇರುವಂತದ್ದು. ಸಹಜವಾಗಿ ಹವಾಮಾನದಲ್ಲಿ ವೈಪರೀತ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಣ್ಣ ಮಟ್ಟದ ಮಳೆ ಕೂಡ ಆಗ್ತಾ ಇರುವಂತದ್ದು. ಇವತ್ತು ಸಂಜೆ ಕೂಡ ಸರಿಸುಮಾರು 7:15 7:45ರವರೆಗೆ ಭಾರಿ ಬಿರುಗಾಳಿ ಸಹಿತ ಮಳೆ ಆಯಿತು. ಆ ಮಳೆಯ ಪ್ರಮಾಣ ಕಡಿಮೆ ಆಗಿದ್ರು ಕೂಡ ತೀವ್ರವಾಗಿ ವೇಗವಾಗಿ ಗಾಳಿ ಬೀಸುವಂತದ್ದು ಎಲ್ಲ ಕಡೆಗೂ ಕೂಡ ಕಂಡು ಬಂತು. ಮರಳು ಮಿಶ್ರಿತ ಮತ್ತೆ ಧೂಳು ಮಿಶ್ರಿತ ಗಾಳಿ ಬೀಸಿದಂತ ಹಿನ್ನೆಲೆಯಲ್ಲಿ ಜನರು ಏನು ಸಂಚಾರ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಯಿತು. ಇದ್ರ ಜೊತೆಗೆ ದೊಡ್ಡ ದೊಡ್ಡ ಜಾಹೀರಾತು ಫಲಕಗಳು ಮತ್ತೆ ರೋಡ್ಗಳಲ್ಲಿ ಇದ್ದಂತ ಫ್ಲೆಕ್ಸ್ ಬ್ಯಾನರ್ಗಳು ಕೂಡ ಎಲ್ಲವೂ ಕೂಡ ಧರೆಗುರುಳಿರುವಂತದನ್ನ ಕೂಡ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಮತ್ತೆ ಒಂದು ಕಟ್ಟಡ ನಿರ್ಮಾಣ ಹಂತದಲ್ಲಿದ್ದಂತ ಕಟ್ಟಡದ ಗೋಡೆ ಕೂಡ ಕುಸಿದು ಒಬ್ಬ ಸಾವನ್ನಪ್ಪಿರುವಂತದ್ದು. ಮುಖ್ಯವಾಗಿ ಧೂಳು ಮಿಶ್ರಿತ ಗಾಳಿ ಆಗಿರುವಂತಹ ಹಿನ್ನೆಲೆಯಲ್ಲಿ ವಿಸಿಬಿಲಿಟಿಯ ಕಾರಣದಿಂದಾಗಿ ಈಗ 15 ಫ್ಲೈಟ್ ಗಳನ್ನ ಡೈವರ್ಟ್ ಮಾಡಲಾಗಿದೆ. ಇನ್ನು ಹಲವು ಫ್ಲೈಟ್ ಗಳೇನು ಬರ್ಬೇಕಿತ್ತು ಮತ್ತೆ ಟೇಕ್ ಆಫ್ ಆಗ್ಬೇಕಿತ್ತು, ಅದರ ಸಮಯದಲ್ಲೂ ಕೂಡ ಈಗ ಸಾಕಷ್ಟು ವಿಳಂಬ ಆಗ್ತಾ ಇರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ರಸ್ತೆಗಳಲ್ಲಿ ಸಂಚರಿಸುವಂತ ಜನರು ಕೂಡ ಸಾಕಷ್ಟು ವಿಡಿಯೋ ಮಾಡಿ ಟ್ವಿಟರ್ ನಲ್ಲಿ ಹರಿದು ಬಿಡ್ತಾ ಇರುವಂತದನ್ನ ಕೂಡ ನಾವು ಗಮನಿಸಬಹುದು. ಧೂಳು ಮಿಶ್ರಿತ ಗಾಳಿಯಿಂದಾಗಿ ಈಗ ಜನರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ರು. ಈಗ ಪರಿಸ್ಥಿತಿ ಹತೋಟಿಗೆ ಬಂದಿರುವಂತದ್ದು ಮತ್ತೆ ವಾತಾವರಣ ಸಾಮಾನ್ಯ ಪರಿಸ್ಥಿತಿಗೆ ತಿರುಗ್ತಾ ಇದೆ. ಕಾವ್ಯ, ಧನ್ಯವಾದ ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗಾಗಿ.